ಹೈ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗೋಣ. ಪಟ ಪಟ ಪಟ. ನನಗೆ ರವಿ ಅಶ್ವಿನ್ ಒಂದು ಟ್ವೀಟ್ ಮಾಡಿದ್ದಾರೆ. ಏನ್ ಗುರು ಆಡ್ತಾ ಇರೋದು, ಏನು ಆಡ್ತಾವ್ರೆ ಅಲ್ಲಿ ಬಿಗ್ ಬಾಸ್ ಲೀಗಲ್ಲಿ? ಜಾಸ್ ಇಂಗ್ಲೀಷ್ ನಿಮಗೆ ಮೋಸ ಮಾಡೋದ್ರೆ ಏನು ಗುರು? ನಿಮಗೆ ತಗೊಂಡಿದ್ರಲ್ಲ ಪಿಕ್ಕು, ಸಖತ್ತಾಗಿರುವಂಥ ಪಿಕ್ನ ತಗೊಂಡಿದ್ರ. ಜಾಶ್ ಇಂಗ್ಲೀಷ್ನ ಮೀರ್ಸಾ ಅಂತ ಪಿಕ್ನೇ ತಗೊಂಡಿದ್ದಾರೆ. ಯೋಚನೆ ಮಾಡಕ್ಕೆ ಹೋಗ್ಬಿಡಿ. ಕೂಪರ್ ಕೊಹ್ಲಿ ಅಂತ ತಗೊಂಡಿದಾರಲ್ಲಪ್ಪ ಬಿಗ್ ಬಾಷಲ್ಲಿ ಹಾಕೊಂಡು ಪರ್ತವ್ರಿಗೆ, ಅಂದರೆ ಪರವಾಗಿ ಆಡ್ತಿರೋದು ಸರಿಯಾಗಿ ರುಬಾಡ್ತಾವ್ರಂತೆ. ಸೊ ಒಂಥರ ಹೈಯೆಸ್ಟ್ ರನ್ ಗೆಡರಲ್ಲಿ ಟಾಪ್ ಲಿಸ್ಟಲ್ಲಿದ್ದಾರೆ. ಸೊ ಅದರಿಂದ ಪಂಜಾಬ್ ಕಿಂಗ್ಸ್ಗೆ ಇದು ಸಿಕ್ಕಾಪಟ್ಟೆ ಒಳ್ಳೆ ಪಿಕ್ ಆಗಿದೆ. ಪ್ರಾಬ್ಲಿ ಇವರು 11ಲ್ಲಿ ಆಡಿಸುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಜೊತೆಗೆ ಇಂಪ್ಯಾಕ್ಟ್ ಕೂಡ ಚೆನ್ನಾಗಿ ಮಾಡ್ತಾರೆ ಅಂತ ಹೋಪ್ ಮಾಡ್ತಾ ಇದ್ದಾರೆ ರವಿ ಅಶ್ವಿನ್ ಅವರು. ಸೊ ಇದೊಂಥರ ಜಾಶ್ ಇಂಗ್ಲೀಷು ಮೋಸ ಮಾಡ್ಬಿಟ್ಟು ಹೋಗ್ಬಿಟ್ರಲ್ಲ, ಅದಕ್ಕೆ ಒಂಥರ ಪರ್ಫೆಕ್ಟಾಗಿ ಅವರು ಆಸ್ಟ್ರೇಲಿಯನ್ ಪ್ಲೇಯರ್ನ ಎತ್ತಾಕೊಂಡಿದ್ದಾರೆ. ನೋಡೋಣ ಅದೇನಾಗುತ್ತೆ ಕತೆ ಅಂತ. ಅಪ್ಡೇಟ್ ನಂಬರ್ 2, ಟೀಮ್ ಇಂಡಿಯಾ ಸ್ಕ್ವಾಡ್ ಫಾರ್ T20 ವರ್ಲ್ಡ್ ಕಪ್ 2026 ಮೋಸ್ಟ್ ಲೈಕ್ಲಿ ಟು ಬಿ ಅನೌನ್ಸ್ಡ್ ಆನ್ 20th of December ಅಂತ ಅಪ್ಡೇಟ್ ಬರ್ತಾ ಇದೆ. ಮೋಸ್ಟ್ ಲೈಕ್ಲಿ, ಹೋಪ್ಫುಲಿ ಸ್ಕ್ವಾಡ್ ಸಖತ್ತಾಗಿ ಬಿಲ್ಡ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಇನ್ನೇನಿದೆಯಪ್ಪ, ಇದೆಯಲ್ಲಪ್ಪ ಇವಾಗ T20 ಸೀರೀಸ್ ಎಲ್ಲ ನಡೀತಾ ಇತ್ತಲ್ಲ, ಬ್ಯಾಕ್ ಟು ಬ್ಯಾಕ್ ಸೀರೀಸ್ ಎಲ್ಲ ಆಡಿದಾರಲ್ಲ. ಸೊ ಈ ಪ್ಲೇಯರ್ಸ್ಗಳನ್ನೇ ಮೆಜಾರಿಟಿ ಆಫ್ ದ ಪ್ಲೇಯರ್ಸ್ ಇರ್ತಾರೆ. ರ್ಯಾಂಡಮ್ ಆಗಿ ಯಾರೋ ಒಬ್ಬರನ್ನ ತೊಗೊಂಡ್ಬಿಟ್ಟು ಇಲ್ಲಿ ಮೊದಲು ತೋರಿಸುವಂಥದ್ದು ಆಗೋದಿಲ್ಲ. ಇವಾಗ ರೀಸೆಂಟಾಗಿ 2 ಸೀರೀಸ್ ಏನು ನೋಡಿದ್ದೀವಿ ನಾವು, 2-3 ಸೀರೀಸ್ ರೀಸೆಂಟಾಗಿ ನೋಡಿರೋಂಥ ಸೀರೀಸು. ಸೊ ಅದರಲ್ಲಿಂದನೇ ಪ್ಲೇಯರ್ಸ್ಗಳನ್ನ ಎತ್ತಾಕೊಂಡು ಇಟ್ಕೊಂಡಿರ್ತಾರೆ ಆ್ಯಂಡ್ ಅವ್ರನ್ನೇ ಪೋಣಿಸ್ತಾರೆ ಅಷ್ಟೇ. ರೀಸೆಂಟಾಗಿ ಆಗ್ತಾ ಇರೋಂಥ ಸೌತ್ ಆಫ್ರಿಕಾ ಸೀರೀಸಲ್ಲಿ ಇರೋ ಅಂಥವ್ರನ್ನೇ ಮೆಜಾರಿಟಿ ಆಫ್ ದ ಪ್ಲೇಯರ್ಸಲ್ಲಿ ಇರೋದು. ಆಲ್ಮೋಸ್ಟ್ ಅದೇ ಸ್ಕ್ವಾಡ್ ಇತ್ತು ಅಂದರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಕಾದು ನೋಡೋಣ ಹೆಂಗಿರುತ್ತೆ ಸ್ಕ್ವಾಡ್ ಅಂತ. 20ನೇ ತಾರೀಕು ಪ್ರಾಬ್ಲಿ ಅನೌನ್ಸ್ ಆಗುವಂಥ ಚಾನ್ಸ್ ಇರುತ್ತೆ. ಅಪ್ಡೇಟ್ ನಂಬರ್ 3, ಪಾಕಿಸ್ತಾನದವ್ರು ಕೊಟ್ಟಾರಪ್ಪ. ನಗರೋ ಬಿದ್ದು ನಗರೋ ಇದನ್ನು ಕೇಳ್ಬಿಟ್ಟು. ತನ್ವೀರ್ ಅಹ್ಮದ್, ಪಾಕಿಸ್ತಾನದ ತನ್ವೀರ್ ಅಹ್ಮದ್, ವಿರಾಟ್ ಕೊಹ್ಲಿ ಶುಡ್ ಲರ್ನ್ ದ ಕವರ್ ಡ್ರೈವ್ ಫ್ರಮ್ ಬಾಬರ್ ಆಜಮ್. ಹಿ ಕ್ಯಾನ್ ಹೆಲ್ಪ್ ಕೊಹ್ಲಿ ವಿತ್ ಹಿಸ್ ಬಾಡಿ ಬ್ಯಾಲೆನ್ಸ್ ಅಂತೆ. ಯಪ್ಪ ನಗರಪ್ಪ ನನ್ನ ಮಗನ್ ಏನು ಇದು ಕ್ವಾಟ್ಲೆ. ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಕವರ್ ಡ್ರೈವ್ಗೆ ಇವ್ರು ಹೋಗ್ಬಿಟ್ಟು ಕಲ್ಸ್ಕೊಂಡು ಕೊಡ್ತಾರಂತೆ. ಬಾಬರ್ ಆಜಮ್ ಬಂದ್ಬಿಟ್ಟು ಕಲ್ಸ್ಕೊಂಡು ಕೊಡ್ತಾರಂತೆ. ಬ್ಯಾಟ್ ಹಿಡಿಯೋದು ಕಲ್ತ್ಕೊಂಡೆ ಕೇಳೋ ಫಸ್ಟ್ ಆ ಬಾಬರ್ ಆಜಮ್ಗೆ ನೆಟ್ಟಿಗೆ. ಬುದ್ರಕೊಂಡು ಪಿತ್ರುಕೊಂಡು ಹೋಯ್ತಾವ್ರಲ್ಲ ಎಲ್ಲ ಕಡೆನೂ ಡಕೌಟ್ ಹಾಕೊಂಡು. ನೋಡ್ರೆ ಕವರ್ ಡ್ರೈವ್ ಕಲ್ತ್ಕೊಬೇಕಂತೆ ಬಾಬರ್ ಆಜಮ್ ಹತ್ರ ಹೋಗ್ಬಿಟ್ಟು. ಯಪ್ಪ, ಈ ರೇಂಜಿಗೆ ಕಾಮಿಡಿ ಮಾಡೋದು ಯಾವಾಗ ಗುರು ಕಲ್ತ್ಕೊಂಡ್ರು ಇವರು ಪಾಕಿಸ್ತಾನದವರು? ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂತಂದ್ರೆ ನನ್ನ ಮಕ್ಕಳನ್ನ ನೋಡ್ಬಿಟ್ಟು ಇವಾಗ ಅಷ್ಟು ಚೀಪ್ ಅನ್ನಿಸ್ಬಿಡ್ತು. ಅಯ್ಯೋ ತಗಡೆ. ಅಪ್ಡೇಟ್ ನಂಬರ್ 4, ಆಶಸ್ 3ನೇ ಟೆಸ್ಟ್ ಮ್ಯಾಚು. ಏನು ಗುರು ಇದು, ಸೋಲಕ್ಕೆ ಬಂದವ್ರು ಅಂತ ಕಾಣಿಸುತ್ತೆ. ಇಂಗ್ಲೆಂಡ್ ಅವ್ರು ಬರೀ ಸೋತ್ ಸುಣ್ಬಾಗದೆ ಆಯಿತು. ಆಸ್ಟ್ರೇಲಿಯನ್ಸ್ ಡಾಮಿನೇಟ್ ಮಾಡ್ತಾವ್ರು ಈ ಟೆಸ್ಟ್ ಮ್ಯಾಚ್ನು ಕೂಡ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಟ್ರಾವೆಸ್ ಹೆಡ್ 142 ನಾಟ್ ಔಟ್ ಆಗಿ ಆಡ್ತಾ ಇದ್ದಾರೆ ಅಲೆಕ್ಸ್ ಕ್ಯಾರಿ ಜೊತೆಗೆ. ಅಲೆಕ್ಸ್ ಕ್ಯಾರಿ ಫಸ್ಟ್ ಇನ್ನಿಂಗ್ಸಲ್ಲೇ ಸೆಂಚುರಿ ಹೊಡೆದಿರೋಂಥವ್ರು ಇವಾಗ ಅವ್ರ ಜೊತೆಗೇ ಆಡ್ತಾ ಇದ್ದಾರೆ. ಸೊ ಇನ್ನೂ ಎಲ್ಲೋಗಿ ನಿಂತ್ಕೊಳ್ಳುತ್ತೆ ಅಂತ ಗೊತ್ತಿಲ್ಲ. ಇವರಿಗೆ ಲಾಸ್ಟ್ ಇನ್ನಿಂಗ್ಸ್ ಎಲ್ಲಿಗೆ ಟಾರ್ಗೆಟ್ ಕೊಡ್ತಾರೆ ಅಂತಲೂ ಕೂಡ ಗೊತ್ತಾಗ್ತಿಲ್ಲ. 356 ರನ್ನು ಲೀಡಲ್ಲಿದ್ದಾರೆ ಇವಾಗ. ಇನ್ನೊಂದು 150 ರನ್ ಹೊಡಿತು ಅಂದರೆ ಸಾಕು ಅಂತ ಕಾಣಿಸುತ್ತೆ ಇವರಿಗೆ, ಇವರ ಯೋಗ್ಯತೆಗೆ, ಇಂಗ್ಲೆಂಡ್ ಅವ್ರಿಗೆ. ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ಫಸ್ಟ್ ಇನ್ನಿಂಗ್ಸಲ್ಲಿ ಹೊಡೆದಿರೋಂಥದ್ದು ಇವರು 286 ರನ್ ಹೊಡೆದವರು ಇಂಗ್ಲೆಂಡ್ ಅವರು. ಟು ಬಿ ಇನ್ ದ ಸೇಫರ್ ಸೈಡ್ ಒಂದು 600 ಟಾರ್ಗೆಟ್ನ ಯೋಚನೆ ಮಾಡ್ತಿರ್ತಾರೆ ಅಂತ ಕಾಣಿಸ್ತಾ ಇದೆ. Day 3 ಕಂಪ್ಲೀಟ್ ಆಗಿದೆ. ಇನ್ನೇನು ಆಸ್ಟ್ರೇಲಿಯಾ ಕಡೆನೇ ಈ ಮ್ಯಾಚ್ನು ಕೂಡ ಇದೆ. ಖಂಡಿತ ಅಜೀಬ್ ಆಗಬೇಕು ಗುರು ಇಂಗ್ಲೆಂಡ್ ಅವರು. ಏನೋ ಮಾಡ್ಬಿಡ್ತೀವಿ ಅಂತ ಬಂದ್ಬಿಟ್ಟು ಇಲ್ಲಿ 3 ಮ್ಯಾಚ್ ಕಂಟಿನ್ಯೂಸ್ ಆಗಿ ಸೋಲ್ತಾರೆ ಅಂತಂದರೆ ಏನು ಹೇಳ್ತಾರೆ? ಇದಕ್ಕೆ ಕಾಂಪಿಟೇಷನ್ ಇಲ್ಲ ಇಲ್ಲಿ. ಅಪ್ಡೇಟ್ ನಂಬರ್ 5, ನಮ್ಮ ಟೀಮ್ ಇಂಡಿಯಾದ ಆಕ್ಟಿವ್ ಪ್ಲೇಯರ್ಸ್ಗಳಲ್ಲಿ ಒಬ್ಬರಾಗಿರುವಂಥ ಕುಲ್ದೀಪ್ ಯಾದವ್ ಅವರು ಲಿಯೋನೆಲ್ ಮೆಸ್ಸಿನ ಮೀಟ್ ಆಗಿದ್ದಾರೆ. ಜೊತೆಗೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ. ಮೆಸ್ಸಿ ಅವರು ಏನೇನು ಮಾಡಿದ್ರು ಗುರು ಮೆಸ್ಸಿಗೆ ಹಾಕೊಂಡು, ಏನೇನು ಮಾಡಿದ್ರು ಇವಾಕು ಅದೆಲ್ಲ ಮಾಡಾಕ್ಬಿಟ್ಟವ್ರೆ. ಅಂಬಾನಿ ಮಗ ನೋಡ್ತಾ ಹೋದರೆ ಇಲ್ಲಿ ಬಂದ್ಬಿಟ್ಟು ಏನು ದುರ್ಗಾ ಪೂಜೆ ಏನೇನೋ ಮಾಡಿಸ್ತಾವ್ರಲ್ಲಿ ಕರ್ಕೊಂಡೋಗಿ. ಹೌದು, ನಮ್ಮ ಟ್ರೆಡಿಷನ್ನ ತೋರಿಸ್ಕೊಂಡು ಕೊಡ್ತಾವೆ, ನಮ್ಮ ಕಲ್ಚರ್ ಯಾವ ಥರ ಇದೆ ಅಂತ ತೋರಿಸ್ಕೊಂಡು ಕೊಡ್ತಾವ್ರೆ. ಬಟ್ ಅವ್ರ ಕೈಲಿ ಆರತಿ ಮಾಡ್ತದಂತೆ. ಒಂದೊಂದು ಟೈಮ್ ಏನನ್ಸುತ್ತೆ ಅಂದರೆ ಏನು ಗುರು ಹಿಂಗೆಲ್ಲ ಮಾಡಿಸ್ತಾರೆ ಅಯ್ಯೋ ಪಾಪ ಅನಿಸುತ್ತೆ. ಅವ್ರಿಗೆಲ್ಲ ಇದ್ರದ್ದು ಅಭ್ಯಾಸನೇ ಇರೋದಿಲ್ಲ. ಯಾರನ್ನ ಕರ್ಕೊಂಬಂದು ಏನೇನೋ ಮಾಡಿಸ್ತಾರಲ್ಲ ಅವ್ರಿಗೆ ಇರಿಟೇಷನ್ ಆಗ್ತಾ ಇರಲ್ವ ಅಂತ ಕೂಡ ಫೀಲ್ ಆಗುತ್ತೆ. ಇಂಡಿಯನ್ ಟೀಮ್ ಜರ್ಸಿನೂ ಕೂಡ ಹಾಕ್ಸ್ಬಿಟ್ಟಾರೆ ಅವ್ರಿಗೆ. ಅಪೋಲೋ ಟೈರ್ಸು ಹಂಗೆ ಸ್ಟಾಕ್ಸ್ ಮೇಲ್ಗಡೆಗೆ ಹೋಗ್ಬಿಟ್ಟಿರ್ತೈತೆ ಹೆಂಗೇನೆ ಅಪೋಲೋ ಟೈರ್ಸ್ ಇಂಡಿಯನ್ ಟೀಮ್ ಜರ್ಸಿ ಹಾಕಿರೋದ್ರಿಂದ. ಸೊ ನೋಡಿ, ಅವ್ರು ಏನೂ ಮಾತಾಡೋಕ್ಕೆ ಹೋಗಿಲ್ಲ, ಎಲ್ಲ ಒಂಥರ ಫ್ರೆಂಡ್ಲಿ ಆಗಿನೇ ತೊಗೊಂಡಿದ್ದಾರೆ ಇದನ್ನು. ಯಾಕಂದರೆ ಇಂತಿಂಥ ಪ್ಲೇಯರ್ಸ್ಗಳೆಲ್ಲ ದೊಡ್ಡ ಲೆಜೆಂಡ್ರಿ ಪ್ಲೇಯರ್ಸ್ಗಳು, ಅಷ್ಟೆಲ್ಲ ಇರೋವಂಥ ಪ್ಲೇಯರ್ಸ್ಗಳು ಇವಾಗ ಒಂದು ಬ್ರ್ಯಾಂಡ್ ಹಾಕೊಬೇಕು ಅಂದರೆ ಹಿಂದೆ ಮುಂದೆ ನೋಡ್ತಾರೆ. ಅಪೋಲೋ ಟೈರ್ಸ್ ಅಂತ ಇರೋದನ್ನ ಇಂಡಿಯನ್ ಟೀಮ್ ಜರ್ಸಿ ಮೇಲೆ, ಇಲ್ಲ ಬರೀ ಜರ್ಸಿನ ತೊಗೊಂಬನ್ನಿ ಹಾಕತ್ತೀನಿ ಅನ್ನೋ ಥರ. ಬಟ್ ಅವ್ರು ಹಾಕೊಂಡಿದ್ರಲ್ಲ, ಸೊ ಅವ್ರಿಗೆ ಕ್ರೆಡಿಟ್ ಕೊಡಬೇಕು ಗುರು. ನಿಜವಾಗ್ಲೂ ಬಂದ್ಬಿಟ್ಟು ಇಂಡಿಯನ್ಸ್ನೆಲ್ಲ ಸಹಿಸ್ಕೊಂಡಿದ್ದಾರಲ್ಲ ನಮ್ಮ ಇಂಡಿಯನ್ಸ್ನ. ಅಂದರೆ ನಾವೇನು ಟಾರ್ಚರ್ ಕೊಟ್ಬಿಡ್ವಿ ಅಂತ ಅಲ್ಲ, ಒಟ್ಟಲ್ಲಿ ನಾವು ಜಾಸ್ತಿ ಏನೇ ಕೊಟ್ಟರು ಜಾಸ್ತಿ ಕೊಡ್ತೀವಿ, ಪ್ರೀತಿ ಕೊಟ್ಟರು ಜಾಸ್ತಿ ಕೊಡ್ತೀವಿ. ಅದನ್ನು ಸಹಿಸ್ಕೊಂಡಿದ್ರಲ್ಲ ಅವ್ರಿಗೆ ಕ್ರೆಡಿಟ್ ಕೊಡಬೇಕು.